ದರ್ಶನ್ ರೇಣುಕಾಸ್ವಾಮಿ ಅವರನ್ನ ಕೊಲೆ ಮಾಡಿದ್ದಾರೆ ಎನ್ನುವ ಆರೋಪದಡಿಯಲ್ಲಿ ಪಟ್ಟಣಗೆರೆ ಜಯಣ್ಣ ಅವರ ಮಗ ವಿನಯ್ ಅವರ ಹೆಸರು ಕೂಡ ಕೇಳಿ ಬರ್ತಾ ಇದೆ. ಸೊ ಇದೀಗ ನಾನು ಪಟ್ಟಣಗೆರೆ ಜಯಣ್ಣ ಅವರ ಬಳಿ ಇದ್ದೀನಿ. ಸೊ ಅವರು ಏನು ಹೇಳ್ತಾರೆ ಅಂತ ಅವ್ರನ್ನೇ ಮಾತಾಡಿಸಿ ತಿಳ್ಕೊಳ್ಳೋಣ. ಸೊ ಅವರ ಮನೆಯ ಶೆಡ್ನಲ್ಲಿ ಈ ಒಂದು ರೇಣುಕಾಸ್ವಾಮಿ ಅವರನ್ನು ಕೊಲೆ ಮಾಡಲಾಗಿದೆ ಅನ್ನೋ ಕೂಡ ಆರೋಪಗಳು ಮಾಹಿತಿ ಕೇಳಿ ಬರ್ತಿರುವಂಥದ್ದು. ಸೊ ಹೀಗಾಗಿ ಅವ್ರನ್ನ ಮಾತಾಡ್ಸೋಣ. ಸರ್, ಈಗ ನೀವು ನೋಡ್ತಾ ಇದ್ದೀರಾ ಎಲ್ಲವನ್ನ ಕೂಡ, ಬೆಳಗ್ಗಿನಿಂದಲೂ ದರ್ಶನ್ ಅವರು ಅರೆಸ್ಟ್ ಆಗಿರುವಂಥದ್ದು ರೇಣುಕಾಸ್ವಾಮಿ ಅವರನ್ನು ಕೊಲೆ ಮಾಡಿರೋ ಆರೋಪದಲ್ಲಿ. ಸೊ ಈ ಒಂದು ಕೊಲೆ ಆರೋಪದಲ್ಲಿ ನಿಮ್ಮ ಹೆಸರು ಕೂಡ ಕೇಳಿ ಬರ್ತಾ ಇದೆ. ಸೊ ಏನು ಹೇಳ್ತೀರಿ ಅಂತ? ಈ ಕೊಲೆ ಆರೋಪದಲ್ಲಿ ನನ್ನ ಹೆಸರು ಎಲ್ಲಿ ಕೇಳಿ ಬಂದಿಲ್ಲ. ಬಟ್ ನನ್ನ ತಂಗಿ ಮಗ ಒಬ್ಬ ವಿನಯ್ ಅಂತಿದ್ದಾನೆ. ವಿನಯ್ ಹೆಸರು ಬರ್ತಾ ಇದೆ. ಬಟ್ ಅದರಲ್ಲಿ ಏನಿದೆಯೋ ಕಾನೂನು ಪ್ರಕಾರನೇ ಮಾಡಲಿ. ಅದರಲ್ಲಿ ನಾನೇನು ಅದರಲ್ಲಿ ಇಂಟರ್ಫಿಯರ್ ಆಗಲ್ಲ. ಬಟ್ ಈ ವಿಷಯದಲ್ಲಿ ನನಗೆ ಏನೂ ಗೊತ್ತಿಲ್ಲ. ಇವತ್ತು ಬೆಳಿಗ್ಗೆ ಟಿ ವಿಲಿ ನೋಡ್ತಾ ಇದ್ದಾಗಲೇ ಗೊತ್ತಾಗಿದ್ದು. ಬಟ್ ನನಗೆ ಮಕ್ಕಳಿಲ್ಲ. ಅಂದರೆ ಒಂದು ಹೆಣ್ಮಗಳಿದ್ದಾಳೆ, ಅವ್ನು ನನ್ನ ತಂಗಿ ಮಗ, ಅವನು ಬೇರೆಯವನಲ್ಲ, ನನ್ನ ತಂಗಿ ಮಗ. ಅವ್ರು ಸಪ್ರೇಟ್ ಇದ್ದಾರೆ, ನಾವು ಸಪ್ರೇಟ್ ಇದ್ದೀವಿ. ಬಟ್ ಇದು ಇನ್ಸಿಡೆಂಟ್ ಆಗಬಾರ್ದಾಗಿತ್ತು. ಯಾರೇ ಒಬ್ಬರಿಗೆ ಏನೇ ಒಂದು ರಾಜಶೇಖರನ್ ಗಾಣದ ಎಣ್ಣೆ ಬಿಸ್ನೆಸ್ ಮಾಡಿ ತಿಂಗಳಿಗೆ 5 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ಮೆಸೇಜ್ ಮಾಡಿದ್ರು ಅಂತೇಳಿ ಒಂದು ಮರ್ಡರ್ ಮಾಡೋ ಸ್ಟೇಜಿಗೆ ಯಾರೂ ಹೋಗಬಾರ್ದು. ಅದು ತಿಳ್ಕೋಬೇಕು. ಕಷ್ಟಗಳಲ್ಲಿ ಈ ರೀತಿ ಎಲ್ಲ ಮಾಡೋದು ತಪ್ಪು. ಮನಸ್ಸಿಗೆ ನೋವಾಗಿದೆ ಅಂತ ಹೇಳ್ಬಿಟ್ಟು ಒಬ್ಬನ್ನ ಸಾಯಿಸೋದು ತಪ್ಪು. ಈ ವಿಷಯದಲ್ಲಿ ಭಾರಿ ಜಾಗೃತರಾಗಿರಬೇಕು. ಈ ಸಮಾಜಕ್ಕೆ ಒಂದು ಬುದ್ಧಿ ಹೇಳಬೇಕಾಗಿದೆ. ಸರ್, ಜೊತೆಗೆ ನಿಮ್ಮ ಮನೆಯ ಶೆಡ್ನಲ್ಲೇ ಕೊಲೆ ಮಾಡಲಾಗಿದೆ. ಎಲ್ಲರೂ ಸೇರಿಕೊಂಡು 10 ಜನನು ಸೇರಿಕೊಂಡು, ಜೊತೆಗೆ ದರ್ಶನ್ ಪವಿತ್ರ ಗೌಡನು ಜೊತೆಯಲ್ಲಿ ಇದ್ರು ಕೊಲೆ ಮಾಡುವಾಗ ಅನ್ನೋ ಸುದ್ದಿ ಕೂಡ ಇರುವಂಥದ್ದು. ಸೊ ಅದ್ರ ಬಗ್ಗೆ ಹೇಳೋದಾದ್ರೆ ನನಗೆ ಇದ್ರ ಬಗ್ಗೆ ಏನೂ ಗೊತ್ತಿಲ್ಲ. ಇದು ಆಗಿರೋ ವಿಷಯನೂ ಗೊತ್ತಿಲ್ಲ. ನನಗೆ ಟಿ ವಿ ಮುಖಾಂತರ ನೀವು ಬಂದು ನೋಡಿದಾಗಲೇ ಗೊತ್ತಾಗಿದ್ದು. ಬಟ್ ಯಾರ್ಯಾರಿದ್ರು ಏನೂ ಗೊತ್ತಿಲ್ಲ. ಆ ಪ್ರಾಪರ್ಟಿ ನಮ್ಮದೇ. ಆ ಪ್ರಾಪರ್ಟಿ ಬಾಡಿಗೆ ಕೊಟ್ಟಿದ್ದೀವಿ. ಅದು ಸೀಸಿಂಗ್ ಗೋಡ್ ಅನ್ನೋದು. ಈವನ್ ಆ ಸೀಸಿಂಗ್ ಗೋಡಲ್ಲಿ ಇರುವಾಗಲೂ ಆ ಗೋಡನಲ್ಲಿ ಸುಮಾರು ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ವೆಹಿಕಲ್ಸು ಸೀಸ್ ಆಗಿರೋ ಗಾಡಿಗಳು ಇದ್ದಾವೆ. ಸೊ ಇದು ನಮಗೆ ಮರ್ಯಾದೆ ಬರುವಂಥ ಕೆಲಸ ಅಲ್ಲ. ಇದು ಈ ಕೆಲಸ ಮಾಡಿದ್ದು ನಮಗೆ ಮನಸ್ಸಿಗೆ ತೊಂದರೆ ಆಗ್ತಾಯಿದೆ. ಸರ್, ಎಲ್ಲಿರೋದದು? ಇಲ್ಲಿಂದ ಒಂದು ನಮ್ಮ ಮನೆಯಿಂದ ಒಂದು 3-4 ಕಿಲೋಮೀಟ್ರ್ ಪಟ್ನಿಗೆರೆಗೆ ಬರುತ್ತೆ. ಪಟ್ನಿಗೆರೆ ಸರೌಂಡಿಂಗ್ಸ್ ಇದೆ. ಸರ್, ಇವಾಗ ನಿಮ್ಮ ಶೆಡ್ನ ಅವ್ರು ಬಳಸ್ಕೊಂಡಿದ್ದಾರೆ. ಸೊ ನಿಮಗೆ ಗೊತ್ತಿಲ್ವಾ ಅವರು ಎಲ್ಲರೂ ಹೋಗಿರುವಂಥದ್ದು, ಅಲ್ಲಿ ಅವ್ರ ಮೇಲೆ ಕೊಲೆ ಮಾಡಿರುವಂಥದ್ದು? ಅದೆಲ್ಲ ನಿಮಗೆ ಗೊತ್ತಾಗ್ಲಿಲ್ವಾ ಇನ್ಫಾರ್ಮೇಶನ್ ಅಂತ ಹೇಳ್ಬಿಟ್ಟು? ನಿಮಗೆ ಗೊತ್ತಿಲ್ಲದೇ ಅವ್ರು ಹೇಗೆ ನಿಮ್ಮ ಶೆಡ್ನ ಯೂಸ್ ಮಾಡ್ಕೊಳ್ಳೋಕೆ ಸಾಧ್ಯ ಸರ್? ಈಗ ನಾನು ಒಂದೇ ಒಂದು ಮಾತು ಹೇಳ್ತಿದ್ದೀನಿ ಕೇಳಿ. ನಾನೇ ಆ ಜಾಗಕ್ಕೆ ಹೋಗೋದಿಲ್ಲ. ನಾನು ಆ ಜಾಗ ಕೊಟ್ಟಿರೋದು ಬಾಡಿಗೆಗೆ, ಸೀಸನ್ ಅವ್ರಿಗೆ. ಅದು ಕಿಶೋರ್ ಅನ್ನೋರಿಗೆ ನಾನು ಸೀಸಕ್ಕೆ ಕೊಟ್ಟಿದ್ದೀನಿ. ಅವ್ರು ಉಪಯೋಗಿಸ್ತಾ ಇರ್ತಾರೆ. ನಾನು ಇವತ್ತವರೆಗೂ ನಾನು ತೋಟಕ್ಕೆ ಹೋಗಿರೋದೇ ಕಮ್ಮಿ. ಯಾವಾಗಲೂ ಒಂದ್ಸತಿ 6 ತಿಂಗಳೋ ಇಲ್ಲ ವರ್ಷಕ್ಕೋ ಹೋಗ್ತೀನಿ. ಬಟ್ ಈ ನಮ್ಮ ಹುಡುಗ ತಂಗಿ ಮಗ ಇದ್ದಾನಲ್ಲ ವಿನಯ್, ಅವನು ಹೋಗಿರೋದು ನಮ್ಮ ಜಾಗ ಇದೆ ಅನ್ನೋದು ಅವನಿಗೆ ಗೊತ್ತಿದೆ. ಅವನು ಓಡಾಡ್ತಾ ಇರ್ತಾನಲ್ಲಿ, ಎಲ್ಲ ಕಡೆನೂ ಓಡಾಡ್ತಾ ಇರ್ತಾನೆ. ಅವನು ಹೋಗಿದ್ದಾನೆ. ಈ ಕೆಲಸ ಮಾಡಿದ್ದು ತಪ್ಪೌದು. ಯಾರೇ ಆಗಿರಲಿ ತಪ್ಪು. ಕಾನೂನು ಪ್ರಕಾರ ತಪ್ಪೆ. ಕಾನೂನು ಪ್ರಕಾರ ತಪ್ಪು ಮಾಡಬಾರ್ದು. ಒಬ್ಬನ ಜೀವ ತೆಗೆಯೋದು ತಪ್ಪು. ಬುದ್ಧಿ ಹೇಳಿ, ಬುದ್ಧಿ ಹೇಳಬೇಕು. ಬಟ್ ಅವ್ರದ್ದು ತಪ್ಪಾಗಿದೆ, ದರ್ಶನ್ಗೆ ತಪ್ಪಾಗಿದೆ, ದರ್ಶನ್ಗೆ ಹೆಸರು ಹೋಗ್ತಿದೆ ಅಂತ ಹೇಳಿದ್ರೆ, ದರ್ಶನ್ ಒಬ್ಬ ಈಸ್ ನಾಟ್ ಎ ಕಾಮನ್ ಪರ್ಸನ್. ಇಷ್ಟು ಬೆಳೆದು ಬಂದಾದ್ಮೇಲೆ ಇವರು ಗುಂಪು ಕಟ್ಕೊಂಡು ಇವರೆಲ್ಲ ಹೋಗೋದು ತಪ್ಪು. ಬಟ್ ಕಾನೂನು ಪ್ರಕಾರ ಹೋರಾಟ ಮಾಡಿ ಆಚೆ ಬರಲಿ, ಅದಕ್ಕೆ ಸಮಸ್ತೀನಿ ಅಷ್ಟೇ. ಬಟ್ ಅವನು ಸ್ವಾಮಿ ಸತ್ತಿರೋದು ನಾನು ತಪ್ಪು ಅಂತೇಳಿ ನಾನು ವಾದಿಸ್ತೀನಿ. ಸರ್, ಈಗ ಇದೆಲ್ಲವೂ ಒಂದು ಕ್ಷುಲ್ಲಕ ಕಾರಣ ಅಂತ ಅನ್ಸುತ್ತೆ. ಈಗಿನ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ರಿಗೂ ಒಂದು ನೆಗೆಟಿವ್ ಕಮೆಂಟ್ ಹಾಕ್ತಾರೆ ಜನರು. ಏನೇ ಮಾಡಿರಲಿ ಒಂದು ನೆಗೆಟಿವ್ ಕಮೆಂಟ್ಸ್ ಇದ್ದೇ ಇರುತ್ತೆ. ಸೊ ಒಂದು ಯಾವುದೋ ಒಂದು ಕಮೆಂಟ್ ಇಟ್ಕೊಂಡು, ಒಂದು ಮೆಸೇಜ್ ಇಟ್ಕೊಂಡು ಅವರು ಈ ರೀತಿ ಮಾಡಿರೋದು ಎಷ್ಟು ಸರಿ? ಆಸ್ ಎ ದೊಡ್ಡ ಸೆಲೆಬ್ರಿಟಿ ಆಗಿ, ಈಗ ಕನ್ನಡ ಚಿತ್ರರಂಗ ಅಂತಂದರೆ ಯಾರು ಇಲ್ಲಿ ದೊಡ್ಡ ಸೆಲೆಬ್ರಿಟಿ ಅಂತ ಕೇಳಿದಾಗ ಎಲ್ಲರೂ ಹೇಳೋದು ದರ್ಶನ್ ಅವ್ರ ಹೆಸರೇ. ಸೊ ಎಷ್ಟೋ ಜನಕ್ಕೆ ಅವರು ಮಾದರಿ, ಜೊತೆಗೆ ಎಷ್ಟೋ ಜನ ಫ್ಯಾನ್ ಫಾಲೋಯಿಂಗ್ಸ್, ಅಂದರೆ ಸಾಕಷ್ಟು, ಅಂದರೆ ಎಷ್ಟು ಫ್ಯಾನ್ ಫಾಲೋಯಿಂಗ್ ಇರೋದು ಕೂಡ ದರ್ಶನ್ ಅವರಿಗೇ. ಅವರು ಈ ರೀತಿ ಮಾಡಿರೋದು ಎಷ್ಟು ಸರಿ ಅಂತ ಅನಿಸುತ್ತೆ ನಿಮಗೆ ಆಸ್ ಎ ನಾನು ಇದನ್ನು ಮೊದಲೇ ನಾನು ಹೇಳಿದ್ದೀನಿ, ಇದು ತಪ್ಪು ಅಂತೇಳಿ. ಈವನ್ ದರ್ಶನ್ ಆಗಲಿ, ಬೇರೆ ಅವ್ರ ಜೊತೆಲಿರ್ತಕ್ಕಂಥ ಸ್ನೇಹಿತರಾಗಲಿ ಈ ಕೆಲಸ ಮಾಡಬಾರ್ದು ಅಂತ ನಾನು ಹೇಳಿದ್ದೀನಿ. ಇವಾಗಲೂ ನಾನು ಹೇಳ್ತಾ ಇದ್ದೀನಿ, ಈಗ ಆಗಿರೋ ತಪ್ಪಾಗೋಗಿದೆ. ಈಗ ನಾವು ಅದನ್ನು ಸರಿ ಮಾಡಲಿಕ್ಕಾಗಲ್ಲ. ಕಾನೂನು ಪ್ರಕಾರ ಹೋರಾಡಲೇಬೇಕು. ಬಟ್ ಕಾನೂನು ಪ್ರಕಾರ ಹೋರಾಡ್ತೀವಿ, ಶಕ್ತಿ ಇದೆ, ಬಲ ಇದೆ, ದುಡ್ಡಿದೆ ಅಂತ ಹೇಳ್ಬಿಟ್ಟು ಇದು ಪರಿಸ್ಥಿತಿ ಮಾಡ್ತಾ ಇರೋದು ತಪ್ಪು. ಇದು ತಪ್ಪು. ಸರ್, ದರ್ಶನ್ ಅವರು ಮತ್ತು ನಿಮ್ಮ ಒಡನಾಟದ ಬಗ್ಗೆ ಹೇಳೋದಾದ್ರೆ ಎಷ್ಟು ವರ್ಷದ್ದು ಏನು ಅಂತ? ನಾನು ಕರ್ನಾಟಕ ಸೇನೆ ಸಂಘಟನೆಯಲ್ಲಿ ನಾನು ಅಧ್ಯಕ್ಷ ಆಗಿದ್ದೆ, ರಾಜ್ಯದ ಅಧ್ಯಕ್ಷ ಆಗಿದ್ದೆ. ನನ್ನ ಕಾರ್ಯಕ್ರಮಗಳಿಗೆಲ್ಲ ಸುಮಾರು 4-5 ಕಾರ್ಯಕ್ರಮಗಳಿಗೆ ಬಂದಿದ್ದಾರೆ, ಕರ್ಕೊಂಡೋಗಿದ್ದೀನಿ. ನಾವು ಅವರು ಚೆನ್ನಾಗಿದ್ದೀವಿ, ನಾವೇನೂ ಇದಿಲ್ಲ. ಬಟ್ ಅವರು ನಮ್ಮ ಮನೆಗೆ ಬರ್ತಾನೆ ಅವಾಗವಾಗ.
ಹೋಗ್ತಾರೆ. ದರ್ಶನ್ ಏನು ನನಗೆ ಎನಿಮಿ ಎಲ್ಲ, ಚೆನ್ನಾಗಿದ್ದಾನೆ, ನಾವು ಅವರೆಲ್ಲ ಕ್ಲೋಸ್ ಆಗಿದ್ದೀವಿ, ಚೆನ್ನಾಗಿದ್ದೀವಿ, ತೊಂದರೆ. ನೀವು ಹೇಳ್ತಾ ಇದ್ರಿ 4 ದಿನದ ಮುಂಚೆ ಬಂದಿದ್ರು ದರ್ಶನ್ ಅಂತ, ಏನ್ ಮಾತಾಡಿದ್ರು ನಿಮ್ಮ ಮನೆಗೆ? ಇಲ್ಲೇ ಬಂದಿದ್ರೆ, ಇದೇ ಮನೆಗೆ ಬಂದಿದ್ರು? ನಾನು ಆಚೆ ಸಿಟಿಗೆ ಹೋಗಿದ್ದೆ. ಸಿಟಿಯಿಂದ ಬರ್ಬೇಕಾದ್ರೆ ನಾನು ಗೇಟ್ ಹತ್ರ ನಾನು ಬಂದೆ. ಗೇಟ್ ಓಪನ್ ಮಾಡೋದಕ್ಕೆ ನಿಲ್ಲಿಸಿದ್ರು ಗಾಡಿ. ಆ ಟೈಮಲ್ಲಿ ದರ್ಶನ್ ಬಂದರು. ದರ್ಶನ್ ಬಂದಾಗ ನಾನು ಒಳಗಡೆ ಬರ್ಬೇಕಾದ್ರೆ ಅವರು ನನಗೆ ನಮಸ್ಕಾರ ಮಾಡಲಿಕ್ಕೆ ಬಂದರು. ನಾನು ಅವಾಗ ಆ ವಿಷಯ ನನಗೇನು ಗೊತ್ತೂ ಇರಲಿಲ್ಲ. ನಮಸ್ಕಾರ ಒಳ್ಳೇದಾಗ್ಲಪ್ಪ ಅಂತ ಹೇಳ್ಬಿಟ್ಟು ಕಳಿಸ್ದೆ ಅಷ್ಟೇ. ಈ ಬಗ್ಗೆ ಏನು ಹೇಳಿಲ್ಲ? ಗೊತ್ತಿಲ್ಲ, ನನಗೇನು ಹೇಳಿಲ್ಲ. ನನಗೆ ಇವತ್ತೇ ಗೊತ್ತಾಗ್ತಾ ಇರೋದು, ಈಗಲೇ ಗೊತ್ತಾಗ್ತಾ ಇರೋದು ಬೆಳಿಗ್ಗೆ. ಎಷ್ಟು ಶಾಕಿಂಗ್ ಆಗಿತ್ತು ಸರ್, ಅಂದ್ರೆ ನಿಮ್ಮ ಹೆಸರು ಕೇಳಿ ಬರ್ತಾ ಇದೆ ಅಲ್ಲಿ ನಿಮ್ಮ ಶೆಡ್ ಅಲ್ಲಿ. ನಮ್ಮ ಹೆಸರು ಈಗ ನೋಡ್ತಾ ಇದ್ದೀನಿ. ನನಗೆ ಬೇರೆಯವರೆಲ್ಲ ಫೋನ್ ಮಾಡ್ತಾ ಇದ್ದಾರೆ, ಏನು ನಿನ್ನ ಮಗ ಈ ಥರ ಮಾಡಿಬಿಟ್ಟಿದ್ದಾರೆ, ನಿನ್ನ ಮಗ ಈ ಥರ ಮಾಡ್ತಿದ್ದಾನೆ ಅಂತ ಕೇಳ್ತಾ ಇದ್ದಾರೆ. ಅವ್ರಿಗೆ ಎಷ್ಟೋ ಜನಕ್ಕೆ ಗೊತ್ತಿಲ್ಲ ನನಗೆ ಗಂಡು ಮಗು ಇದ್ದಾನೆ ಅಂತ. ಸೊ ಅವರು ಕೆಲವ್ರು ಗೊತ್ತಿರೋರು ನಿನಗೆ ಈ ಮಗನೇ ಇಲ್ಲ, ಇವ್ರಿಗೆ ಯಾಕೆ ಹಿಂಗೆ ಹೇಳ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಕೇಳ್ತಾ ಇದ್ದಾರೆ. ಈಗ ರೆಕ್ಟಿಫಿಕೇಷನ್ ಮಾಡಿ ನೀವು ನಿಮ್ಮ TV 9ಇಂದಾನೇ ಶುರುವಾಗಲಿ. ನನಗೆ ಒಬ್ಬಳು ಮಗಳು. ಏನ್ ಅನ್ಸುತ್ತೆ ಅಂದ್ರೆ ನಿಮ್ಮ ತಂಗಿ ಮಗನ ಹೆಸರು ಇದ್ರಲ್ಲಿ ಕೇಳಿ ಬರ್ತಿರೋದು ನಿಮ್ಗೆ ಎಷ್ಟು ನೋವು ಉಂಟು ಮಾಡಿದೆ? ಈ ರೀತಿ ಏನಾದ್ರು ಬೇರೆ ಘಟನೆಗಳಾಗಿತ್ತಾ ನಿಮ್ಮ ತಂಗಿ ಮಗನ ವಿಷಯದಲ್ಲಿ? ನೀವೇನಾದ್ರೂ ಅವ್ರಿಗೆ ಬುದ್ಧಿಮಾತು ಹೇಳೋದು ಆ ಥರದ್ದೆಲ್ಲ ಏನಾದ್ರು ಹೇಳಿದ್ರ? ನಾನು ಮೊದಲಿಂದಾನು ಹೇಳ್ತಾ ಇದ್ದೀನಿ, ಆ ದರ್ಶನ್ ಜೊತೆ ಇದ್ದಾಗ್ಲಿಂದಾನು ಹೇಳ್ತಾನೆ ಇದ್ದೀನಿ, ಒಳ್ಳೆ ಕೆಲಸ ಮಾಡ್ಕೊಂಡು ಹೋಗು ಅಂತ ಹೇಳ್ತಾನೆ ಇದ್ದೀನಿ. ಒಳ್ಳೆ ಕೆಲಸ ಬಟ್ ದರ್ಶನ್ ಈಗ ಮಾಡ್ತಾರೆ ಅಂತಲ್ಲ. ನಮ್ಮ ಮೊನ್ನೆ ಅದು ಯಾವುದೋ ಒಂದು ಹೋಟ್ಲಲ್ಲಿ ಒಂದು ಊಟಕ್ಕೆ ಹೋದಾಗ ಒಂದು ಇದಾಯ್ತಲ್ಲ, ನಾನು ಅದನ್ನು ಹೇಳಿದ್ದೀನಿ. ಒಂದು ಊಟಕ್ಕೆ ಹೋಗ್ಬಿಟ್ಟು ಒಂದು FIR ಆಗಿಸ್ಕೊತಿದ್ರಲ್ಲ, ಏನಕ್ಕೆ ಬೇಕು ಈ ನೆಸಿಟಿ? ಒಂದು ಊಟ ಮಾಡ್ಕೊಂಡು ಆರಾಮಾಗಿ ಬನ್ನಿ. ಊಟಕ್ಕೆ ಹೋಗ್ಬಿಟ್ಟು ಒಂದು ಗಲಾಟೆ ಮಾಡಿ FIR ಹಾಕ್ಸ್ಕೊಳ್ಳೋದು ತಪ್ಪಲ್ವಾ? ನಿಮಗೇನು ಅನ್ಸಲ್ವಾ? ನೀವು ಬೆಳೆದು ಬಿಟ್ಟಿದ್ದೀರಾ. ಬೆಳೆದಿರೋನು ಯಾರೋ ಒಂದು ಮಾಡ್ತಾನೆ ಕೆಳಗಡೆ ಇರೋನು ಅಂತ ಹೇಳಿದ್ರೆ, ನೀವು ಬೆಳೆದಾದ್ಮೇಲೆ ನಿಮ್ಮ ಗೌರವ ಉಳಿಸ್ಕೋಬೇಕು ಅಂತ ಹೇಳಿದ್ದೀನಿ. ವಿನಯ್ ಏನು ಮಾಡ್ಕೊಂಡಿದ್ದಾರೆ ಸರ್? ಹೋಟ್ಲ್ ಇಟ್ಟಿದ್ದಾನೆ, ಹೋಟ್ಲ್ ಓನರು, ಸ್ಟೋನಿ ಬ್ರೂಕ್. ಸ್ಟೋನಿ ಬ್ರೂಕ್ ಹೋಟೆಲ್ ಓನರೇನಾ? ಓಕೆ ಓಕೆ. ಯಾವಾಗ್ಲೂ ಜೊತೆಲೇ ಇರ್ತಾರೆ ದರ್ಶನ್ ಸರ್ ಮತ್ತೆ ಸ್ಟೋನಿ ಬ್ರೂಕ್ ವಿನಯ್ ಅವರು. ಫಿಲಂ ಆಕ್ಟರ್ಗಳು ಜೊತೆಲಿ ಇರ್ತಾರೆ. ದರ್ಶನ್ ನಂಬರ್ 1 ಅವನ ಜೊತೆಲಿ. ಬಿಕ್ಕಿದ ಫಿಲಂ ಆಕ್ಟರ್ಗಳೆಲ್ಲ ಇವನ ಜೊತೆಲಿ ಇರ್ತಾರೆ, ವಿನಯ್ ಜೊತೆಲಿ. ಸರಿ, ಆಸ್ ಎ ದರ್ಶನ್ ಅವರು ಬಗ್ಗೆ ಈ ರೀತಿ ಆರೋಪಗಳು ಬರ್ತಾನೆ ಇರುತ್ತೆ ಸರ್ ಅವಾಗವಾಗ. ನಿಮಗೂ ಕೂಡ ಒಳ್ಳೆ ಆತ್ಮೀಯರು ಕೂಡ. ಏನು ಹೇಳ್ತೀರಾ ಸರ್? ಅಂದರೆ ಈ ರೀತಿ ಕೇಳಿ ಬಂದಾಗ ನಿಮಗೆ ಅದು ಮಾಡಬೇಕು ಅಂತ ಮಾಡಿರ್ತಾರೋ ಮಾಡಿಲ್ವೋ ನನಗೆ ಅದು ಗೊತ್ತಿಲ್ಲ. ಬಟ್ ಆಗಿರೋದಂತೂ ತಪ್ಪು, ಅದನ್ನ ಬಗ್ಗೆ ಹೇಳಬಲ್ಲೆ. ಬಟ್ ನೀವು ಮಾಡಬೇಡಿ ಅಂತ ನಾವು ಹೇಳ್ಬೋದು, ಮಾಡ್ತೀನಿ ಅಂತ ಹೇಳಿದವ್ರಿಗೆ ನಾವು ಬುದ್ಧಿ ಕಲ್ಸೋಕ್ಕಾಗಲ್ಲ. ಹಿಂಗಿಂತ ಕಳ್ಸೋಕ್ಕಾಗುತ್ತೆ. ಈಗ ನಾವು ಅಷ್ಟೇ, ಏನೋ ಒಂದು ಸಂಘಟನೆಯಲ್ಲಿ ಒಂದು ಹೋರಾಟ ಮಾಡೋಕ್ಕೆ ಹೋದಾಗಲೂ, ಈಗ ಸಂಘಟನೆಯಲ್ಲಿ ನನಗೂ ಒಂದು ಕೇಸ್ ಆಗಿದೆ ಸಂಘಟನೆಯಲ್ಲಿ. ಬಟ್ ಸಂಘಟನೆಯಲ್ಲಿ ಕೇಸ್ ಆಗೋದು ಅದು ರೈಟ್ ಕೇಸು, ಅದರಲ್ಲಿ ಏನೂ ಆಗಲ್ಲ, ಹೋರಾಟಕ್ಕೆ ಹೋಗ್ತೀವಿ. ಬಟ್ ಒಂದು ಕೇಸಲ್ಲಿ ನಾನು ಇದರಲ್ಲೇ ಹೇಳ್ತಿದ್ದೀನಿ, ಒಂದು ಹೋರಾಟ ಮಾಡಿದಾಗ ಪೊಲೀಸ್ನವ್ರು ಹೇಳಿದ್ದಕ್ಕೆ ನಮ್ಮ ಹುಡುಗರು ಕೇಳಲಿಲ್ಲ. ಅವ್ರು ಅಡ್ಡ ಬಂದರು, ನೀವು ರೋಡ್ ಜಾಮ್ ಮಾಡಬೇಡಿ ಅಂತ. ಆ ರೋಡ್ ಜಾಮ್ ಮಾಡಿದ್ರು. ಆ ಜಾಮ್ ಮಾಡಿದ್ಮೇಲೆ ಕ್ಯಾಮ್ರಾಲಿ ಎಲ್ಲ ಶೂಟ್ ಆಗಿತ್ತು. ಆ ಶೂಟ್ ಆಗಿದ್ದಕ್ಕೆ ನಾನು ಕೇಸ್ ಹಾಕ್ತೀವಿ ಅಂದರು. ಕೇಸ್ ಹಾಕೋದು ಬೇಡ, ಒಂದು ಕಾಮನ್ ಕೇಸ್ ಹಾಕ್ಬಿಡಿ, ನಾನು ಎಲ್ಲ ಫೈನ್ ಕಟ್ಬಿಟ್ಟು ಹುಡುಗರಿಗೆ ಕೆಡಿಸೋದು ಬೇಡ, ಹುಡುಗರು ಒಳ್ಳೆಯರಾಗಲಿ. ಒಂದು ಸ್ಟೇಷನ್ ಒಂದು ಕೋರ್ಟ್ಗೆ ಹೋಗಿ ಬಂದಾದಮೇಲೆ ಹುಡುಗರು ಕೆಟ್ಟೋಗ್ತಾರೆ. ಸೊ ಆ ಟೈಮಲ್ಲಿ ಅದು ಮಾಡೋದು ಬೇಡ ಅಂತೇಳಿ ನಾನು ಎಲ್ಲ ಹುಡುಗರದ್ದು ಫೈನ್ ಕಟ್ಬಿಟ್ಟು ಒಳ್ಳೇದೇ ಮಾಡಿದೆ. ನಾನು ಇವತ್ತವರೆಗೂ ಯಾರಿಗೂ ಹುಡುಗರಿಗೂ ಒಂದು ಕೇಸ್ ಹಾಕಿಲ್ಲ ನನ್ನ ಸಂಘಟನೆಯಲ್ಲಿ. ಕೇಳ್ಕೊಳ್ಳಿ ಯಾರು ಬೇಕಾದ್ರೆ. ಸರ್, ಇವಾಗ ನಿಮ್ಮ ಶೆಡ್ನಲ್ಲೇ ಈ ರೀತಿ ಘಟನೆ ಆಗಿರೋದ್ರಿಂದ ನಿಮ್ಮ ಮೇಲೂ ಇನ್ವೆಸ್ಟಿಗೇಷನ್ ಬರ್ತಾರೆ ಅಂತ ಅನಿಸುತ್ತೆ. ಮೇ ಬಿ, ನನಗೆ ಗೊತ್ತಿಲ್ಲ ಅದು ಪೊಲೀಸ್ ಪ್ರೊಸೀಜರ್ ಏನೆಲ್ಲ ಇರುತ್ತೆ ಅಂತ ಹೇಳ್ಬಿಟ್ಟು. ಸೊ ನೀವು ಫೇಸ್ ಮಾಡೋದಕ್ಕೆ ರೆಡಿನಾ ಏನು ಸರ್? ಅಮ್ಮ, ನಂದು ಏನು ಪಾರ್ಟಿ ಇಲ್ಲ ಇಲ್ಲಿ. ನಮ್ಮ ಶೆಡ್ ಆಗಿದೆ. ಶೆಡ್ ನಂದೇನು, ನಾನೇನು ಹೇಳಲಿಕ್ಕಾಗಲ್ಲ ಅಂತಲ್ಲ, ನಾನು ಹೇಳಲೇಬೇಕಾಗ್ತದೆ. ನಾನು ಅವ್ರು ಏನು ಕರ್ತಾರೋ, ನಾನು ಕಾನೂನು ಪ್ರಕಾರ ಅವ್ರು ಏನು ಕರೀತಾರೋ ಅವ್ರು ಕೇಳ್ತೀನಿ. ಅವ್ರಿಗೆ ಕೇಳಿದಕ್ಕೋಸ್ಕರ ನಾನು ಉತ್ತರ ಕೊಡ್ತೀನಿ. ಅದ್ರಲ್ಲಿ ತಪ್ಪೇನಿಲ್ಲ. ನನ್ನ ಜಾಗದಲ್ಲಿ ಆಗಿದೆ. ನನ್ನ ಜಾಗದಲ್ಲಿ ಆದಮೇಲೆ ಜವಾಬ್ದಾರಿ ನಂದು ಇದೆ. ನನ್ನ ಜವಾಬ್ದಾರಿ ಇದ್ದಾದ್ಮೇಲೆ ಯಾರ್ಯಾರೋ ಬಿಟ್ಬಿಟ್ಟೆ ಅಂತ ಕೇಳ್ಬೋದು ಅವರು. ಸೊ ನನಗೆ ಗೊತ್ತಿಲ್ಲೇ ಆಗಿರೋ ಕೆಲಸಕ್ಕೆ ನಾನು ಏನು ಹೇಳಬೇಕು ಅದು ಹೇಳೋಕ್ಕಾಗ್ತದೆ. ಇವಾಗ ನಿಮ್ಮ ತಂಗಿ ಮಗ ಅವ್ರಿಗೂ ಈ ಕೊಲೆ ಕೇಸ್ನಲ್ಲಿ ಒಂದು ಶಿಕ್ಷೆ ಆಗ್ಬೋದು. ನೀವೇನಾದರೂ ನಿಮ್ಮ ತಂಗಿ ಮಗನ ಪರ ಫೈಟ್ ಮಾಡ್ತೀರಾ? ಅದರ್ವೈಸ್ ಏನು ಹೇಳ್ತೀರಾ ಸರ್? ಈಗ ನಾವು ಆ ಲೆವೆಲ್ವರೆಗೂ ಬೆಳೆದಿಲ್ಲ. ನನಗಿನ್ನ ಜಾಸ್ತಿ ಅವ್ರು ಬೆಳೆದು ಬಿಟ್ಟಿದ್ದಾರೆ. ಅವರೇ ಫೈಟ್ ಮಾಡ್ಕೋತಾರೆ. 100% ಅವ್ರು ಮಾಡೇ ಮಾಡ್ಕೋತಾರೆ. ಫೈನಲಿ ಈ ಘಟನೆಯಲ್ಲಿ ನಿಮ್ಮ ಹೆಸರು ಕೇಳಿ ಬಂದಿರೋದ್ರಿಂದ ಕರ್ನಾಟಕದ ಜನತೆಗೆ ಏನು ಹೇಳೋಕ್ಕೆ ಇಷ್ಟಪಡ್ತಾರೆ ಪಟ್ಟಣಗೆರೆ ಜಯಣ್ಣ ಅವರು? ಈಗ ನನ್ನ ಹೆಸರು ಬಂದಿದೆ ಅಷ್ಟೇ, ನನ್ನ ಪಾರ್ಟ್ ಏನಿಲ್ಲಲ್ಲಮ್ಮ ಇದರಲ್ಲಿ. ಸೊ ನನಗೆ ಅದರಿಂದ ನನಗೇನು ಬೇಜಾರಿಲ್ಲ. ಈಗ ಆಗಿರೋದು ನಾನೇನು ನಿಲ್ಲಿಸ್ಲಿಕ್ಕಾಗಲ್ಲ, ಆಗೋಗಿದೆ. ಸೊ ಇದಕ್ಕೋಸ್ಕರ ನಾನು ಹೇಳೋದೇನಂತಂದರೆ, ಇನ್ನು ಮುಂದೆನೂ ಅಷ್ಟೇ ಈ ಕೆಲಸಗಳೆಲ್ಲ ಮಾಡೋದು ತಪ್ಪು, ಮಾಡಬಾರ್ದು. ಒಳ್ಳೆ ತನ್ನ ನಡತೆಯಿಂದ ನಡ್ಕೊಂಡು ಹೋಗ್ಲಿ ಅಂತ ಹೇಳೋದಕ್ಕೆ ಹೇಳ್ತೀನಿ ಅಷ್ಟೇ. ಇವ್ರಿಗೆ ಶಿಕ್ಷೆ ಆಗಬೇಕು ಅಂತ ಅನಿಸುತ್ತೆ ಸರ್? ಅದನ್ನು ನಾನು ಕಾನೂನು ಬಗ್ಗೆ ಕಾನೂನಿಗೆ ನಾನು ಹಿಂಗೆ ಹೇಳೋಕ್ಕಾಗತ್ತೆ. ಕಾನೂನು ಕೊಟ್ಟರೆ ಅವ್ರು ಅನುಭವಿಸ್ಲೇಬೇಕು. ನಾನು ಕಾನೂನಲ್ಲಿ ನಾನು ಜಡ್ಜ್ ಆಗೋಕ್ಕಾಗಲ್ಲ. ಸೊ ಕಾನೂನಲ್ಲಿ ಅದು ಏನು ಬರುತ್ತೋ ಎವಿಡೆನ್ಸು ಪ್ರೂಫು ಅದೆಲ್ಲ ಬಂದಾದ್ಮೇಲೆ ಅವ್ರು ಅನುಭವಿಸ್ಲೇಬೇಕು. ಯಾರೇನು
ಸ್ಟೇಷನ್ಗೆ ಕರೆದ್ರೆ ಹೋಗ್ತಿರುತ್ತೆ? ನಾನು 100% ಹೋಗ್ತೀನಿ. ಎಲ್ಲಿ ಕರೆದ್ರು ನನಗೆ ಭಯನೂ ಇಲ್ಲ. ಎಲ್ಲಿ ಯಾರು ಕರೆದ್ರು ನಾನು ಹೋಗ್ತೀನಿ, ಬರ್ತೀನಿ. ಈಗ ನೀವು ಈ ಘಟನೆ ನೋಡಿದಾದ್ಮೇಲೆ ಯಾರನ್ನಾದ್ರೂ ಶೆಡ್ ಹತ್ರ ಕಳ್ಸಿದ್ರ? ನೋಡ್ಕೊಂಬರೋಗು, ಚೆಕ್ ಮಾಡು, ಅಲ್ಲೇನಾಗಿದೆ, ಎತ್ತಾಗಿದೆ ಅಂತ ಹೇಳ್ಬಿಟ್ಟು? ನನಗೆ ನ್ಯೂಸ್ ಬರ್ತಾ ಇದೆ ಅಲ್ಲಿಂದಾನೆ. ಸ್ಟೇಷನ್ ಇಂದ ಕಾಲ್ ಬಂದಿತ್ತಾ? ಇಲ್ಲ, ಸ್ಟೇಷನಿಂದ ಯಾರು ಏನು ಬಂದಿಲ್ಲ. ಓಕೆ. ಸ್ಟೇಷನಲ್ಲಿ ನಮ್ಗೆ ಯಾರು ಕರೆದೂ ಇಲ್ಲ, ಹೇಳೂ ಇಲ್ಲ. ಬಟ್ ನನ್ನ ತೋಟಕ್ಕಾಗಲೇ ಒಂದು 4 ಜೀಪ್ ಬಂದಿದೆ ಅಂತೇಳಿ ಸುದ್ದಿ ಬಂದಿದೆ. ಸುದ್ದಿ ಬಂದಿದೆ. ಓಕೆ ಸರ್, ಥ್ಯಾಂಕ್ ಯು ಮಾ, ಥ್ಯಾಂಕ್ ಯು. ಸೊ ನೋಡಿದ್ರಲ್ಲ, ಇದಿಷ್ಟು ಪಟ್ಟಣಗೆರೆ ಜಯಣ್ಣ ಅವರ ಮಾತು. ಏನು ಅವರು ಹೇಳ್ತಿದ್ದಾರೆ ಅಂತಂದ್ರೆ, ನನ್ನ ತಂಗಿಯ ಮಗ ವಿನಯ್ ಅವರು ನನ್ನ ಸ್ವಂತ ಮಗ ಅಲ್ಲ. ದರ್ಶನ್ ಅವರು ಕೂಡ ನನಗೆ ತುಂಬಾ ಆತ್ಮೀಯರು. ಆದ್ರೆ ಯಾರು ತಪ್ಪು ಮಾಡಿದ್ರು ಅದು ತಪ್ಪೆ. ಅವ್ರಿಗೆ ಕಾನೂನು ಪ್ರಕಾರ ಏನ್ ಶಿಕ್ಷೆ ಆಗ್ಬೇಕು ಅದು ಶಿಕ್ಷೆ ಆಗ್ಬೇಕು ಅನ್ನೋ ಒಂದು ಮಾತನ್ನ ಅವರು ಹೇಳ್ತಿರೋಂಥದ್ದು. ಕ್ಯಾಮ್ರಾ ಪರ್ಸನ್ ರಮೇಶ್ ಜೊತೆ ಮಂಗಳ ರಾಜಗೋಪಾಲ್, TV9 ಬೆಂಗಳೂರು.